ಬಿಗ್ ಬಾಸ್ ಖ್ಯಾತಿಯ ರಜತ್ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಬಳಿ ಸಿಗರೇಟ್ ಅನ್ನು ಕೈಯಲ್ಲಿ ಇಟ್ಕೊಂಡು ಕಾರಿನಿಂದ ಇಳಿದು ವಿಡಿಯೋ ಮಾಡಿದಂಥ ವಿಚಾರ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ನೀವು ನೋಡ್ತಾ ಇರ್ಬೋದು, ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ಕರ್ನಾಟಕ ಸೇನಾಪಡೆಯಿಂದ ಈಗ ದೂರನ್ನು ದಾಖಲಿಸಲಾಗ್ತಾ ಇದೆ. ಅಂದರೆ ಮೈಸೂರು ಹಳೆ ಜಿಲ್ಲಾಧಿಕಾರಿ ಕಚೇರಿ ಪಾರಂಪರಿಕ ಕಟ್ಟಡ ಆಗಿದೆ. ಪಾರಂಪರಿಕ ಕಟ್ಟಡದ ಮುಂಭಾಗ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡಿರುವಂಥದ್ದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಆ ವಿಡಿಯೋದಲ್ಲಿರುವಂತಹ ವಿಚಾರ ಅಂದರೆ ಅವರು ಸಿಗರೇಟನ್ನು ಕೈಯಲ್ಲಿ ಇಟ್ಕೊಂಡು ಕಾರ್ನಿಂದ ಇಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ತಮ್ಮ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಒಂದು ವೇಳೆ ಧಾರಾವಾಹಿ ಅಥವಾ ಪ್ರಮೋಷನ್ ಅಥವಾ ಸಿನಿಮಾಗಾಗಿ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸಾಮಾಜಿಕ ಸಂದೇಶವನ್ನು ನೀಡಬೇಕು, ಎಚ್ಚರಿಕೆಯ ಸಂದೇಶವನ್ನು ನೀಡಬೇಕು. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಒಂದು ಸಂದೇಶವನ್ನು ಬಿತ್ತರಿಸಿ ನಂತರ ಆ ವಿಡಿಯೋವನ್ನು ಪ್ರಸಾರ ಮಾಡಬೇಕು. ಆದರೆ ಆ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾಗಿ ಆ ರೀತಿಯಾದಂಥ ಸಂದೇಶವನ್ನು ಹಾಕುವಂಥ ಕೆಲಸವನ್ನು ಮಾಡಿಲ್ಲ. ಒಟ್ಟು 2 ವಿಡಿಯೋಗಳನ್ನು ಚಿತ್ರೀಕರಿಸಲಾಗಿದೆ. ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡ ಮುಂಭಾಗದಲ್ಲಿ ಒಂದು ಕುದುರೆ ಮತ್ತು ಅದರ ಜೊತೆಗೆ ಕಾರು, ಆ ಕಾರಿನಿಂದ ಸ್ಟೈಲ್ ಆಗಿ ಬಂದು ಇಳಿಯುವಂಥದ್ದು, ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿರುವಂಥದ್ದು, ಈ ಎಲ್ಲ ವಿಡಿಯೋಗಳು ಅಪ್ಲೋಡ್ ಆಗಿರೋದಾಗಿ ಇದು ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯಾದ ಸಂದೇಶವನ್ನು ನೀಡುತ್ತದೆ. ಯಾಕಂದರೆ ಯಾವುದೇ ರೀತಿಯಾಗಿ ಸೆಲೆಬ್ರಿಟಿಗಳು ಈ ರೀತಿ ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಸಂದೇಶಗಳನ್ನು ಕೊಡಬೇಕು. ಆದರೆ ಈ ರೀತಿಯಾದ ಸಂದೇಶಗಳು ಕೊಟ್ಟಾಗ ಅವರ ಅಭಿಮಾನಿಗಳು ಸಹ ಅದನ್ನೇ ಫಾಲೋ ಮಾಡ್ತಾರೆ. ಇದು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತದೆ ಅಂತೇಳಿ ಈ ರೀತಿ ಘಟನೆಗಳು ಆಗಬಾರ್ದು ಅಂತೇಳಿ ಈಗ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಸಹ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂಥ ಘಟನೆ ಆಗಿತ್ತು. ಒಂದು ಶೂಟನ್ನು ಮಾಡುವಂಥ ಸಂದರ್ಭದಲ್ಲಿ ಮಚ್ಚನ್ನು ಇಟ್ಕೊಂಡ ಕಾರಣಕ್ಕಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂಥ ಒಂದು ರಜತ್ ಮತ್ತು ವಿನಯ್ ಗೌಡ ಇಬ್ಬರ ವಿರುದ್ಧ ಪ್ರಕರಣ ಸಹ ದಾಖಲಾಗಿತ್ತು. ಇದೀಗ ಮತ್ತೊಂದು ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಕರ್ನಾಟಕ ಸೇನಾಪಡೆಯವರು ಈಗ ದೂರನ್ನು ನೀಡುವಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಏನಂತ ದೂರನ್ನು ನೀಡ್ತೀರಾ, ಏನು ಒತ್ತಾಯ ಆಗಿದೆ ಅಂತ? ಏನು ಒತ್ತಾಯ ಅಂತಂದರೆ, ಏನು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಏನು ಇವರು ರಜತ್ ಅನ್ನೋರು ಒಂದು ಸಿಗರೇಟನ್ನು ಸೇದಿ, ಅದು ನಮ್ಮ ಮೈಸೂರಿನ ಪಾರಂಪರಿಕ ಕಟ್ಟಡದಲ್ಲಿ ಮುಂಭಾಗ DC ಕಚೇರಿ ಮುಂಭಾಗ ಸಿಗರೇಟ್ ಸೇದಿದ್ದಾರೆ. ಇದ್ರ ವಿರುದ್ಧ ಒಂದು FIRನ ನೀವು ದಾಖಲು ಮಾಡಬೇಕು ಅಂತ ಕೊಟ್ಟಿದ್ದೀವಿ. ಸಮಾಜಕ್ಕೆ ಯಾವುದೇ ಸೆಲೆಬ್ರಿಟಿಗಳಾದರೂ ಸಹ ಒಂದು ಉತ್ತಮ ಸಂದೇಶವನ್ನು ಕೊಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು, ರಾಜಣ್ಣ ಅವ್ರನ್ನ ನೋಡಿದಂಗೆ ಯಾವುದೇ ಒಂದು ಸಿನಿಮಾಗಳಲ್ಲಿ ಅವರೊಂದು ಕುಡಿಯೋ ಪಾತ್ರ ಆಗಲಿ, ಸಿಗರೇಟ್ ಸೇದೋ ಪಾತ್ರನ ಮಾಡಲಿಲ್ಲ. ಯಾಕೆ ಅಂತಂದರೆ ನಮ್ಮ ಅಭಿಮಾನಿಗಳು, ನಮ್ಮ ಅನುಯಾಯಿಗಳಿರ್ತಾರೆ, ಅವ್ರು ನೋಡಿ ಕಲಿತಾರೆ ಅಂತ. ಆ ರೀತಿ ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಈಗಾಗಲೇ ಕಳೆದ ಸುಮಾರು ತಿಂಗಳುಗಳಿಂದ ಇದೇ ರಜತ್ ಎಂಬುವರು ಮಚ್ಚುಲ್ಲಾಂಗಿ ಹಿಡ್ಕೊಂಡು ಬೆಂಗಳೂರಿನಲ್ಲಿ ಜೈಲು ಪಾಲಾಗಿದ್ದು ಸಹ ಇನ್ನೂ ಬುದ್ಧಿಯನ್ನು ಕಲಿದೆ. ಇವರ ರೀಲ್ಸ್ ಶೋಕಿಗೋಸ್ಕರ, ತೆವಲಿಗೋಸ್ಕರ ಯಾವುದೇ ಒಂದು ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಪಾರಂಪರಿಕ ಕಟ್ಟದ ಮುಂಚೆ ಯಾವುದೇ ರೀತಿ ಚಿತ್ರೀಕರಣ ಮಾಡಬೇಕು ಅಂತ ಅಟ್ಲೀಸ್ಟ್ ಪರ್ಮಿಷನ್ ಕೊಡಬೇಕು. ಇದನ್ನು ಕೊಟ್ಟಂಥವ್ರು ಯಾರು? ಈ ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಇಲ್ಲಿ ಸ್ಟೇಷನ್ ಅವರು ಅವ್ರನ್ನ ಕರೆದು FIR ಹಾಕಿಸಿ ಇವ್ರ ಮೇಲೆ ತೀವ್ರವಾದ ಕ್ರಮವನ್ನು ಕೈಗೊಳ್ಳಬೇಕು. ಒಬ್ಬರ ಮೇಲೆ ಕ್ರಮ ಕೈಗೊಂಡ್ರೆ ಈ ರೀತಿ ಉಚ್ಚಾಟ ಮಾಡೋಂಥವ್ರು ಮತ್ತೆ ಕಡಿಮೆ ಆಗ್ತದೆ ಅಂತ ನಾವು ಒತ್ತಾಯನ ಮಾಡಿ ಇವ್ರನ್ನ ಕರೆಸಲೇಬೇಕು ಅಂತ ಹೇಳಿ ನಾವು ಇವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಮೈಸೂರಿನಲ್ಲಿ ಸಾಕಷ್ಟು ಪಾರಂಪರಿಕ ಕಟ್ಟಡಗಳಿದ್ದಾವೆ. ಈಗ ಮ್ಯಾರೇಜ್ ಶೂಟ್ ಇರ್ಬೋದು ಅಥವಾ ಬೇರೆ ಬೇರೆ ಈ ರೀತಿ ಶೂಟ್ಗಳು ಯಾವುದೇ ರೀತಿಯಾದಂತಹ ಅನುಮತಿಗಳಿಲ್ಲದೆ ಎಗ್ಗಿಲ್ಲದೆ ನಡೀತಾ ಇದೆ. ಅವೆಲ್ಲವನ್ನು ಬಂದ್ ಮಾಡಲಿಕ್ಕೆ ಏನಾದರೂ ಕ್ರಮ ತಗೋಬೇಕು ಅಂತ ಒತ್ತಾಯಿಸ್ತೀರ? ಖಂಡಿತ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಎಗ್ಗಿಲ್ಲದೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಎಷ್ಟೆಷ್ಟೊತ್ತಲ್ಲೋ ನೈಟಲ್ಲೂ ಈಗ ನಾವು ನೋಡ್ಬೋದು, ಅರಮನೆ ಒಳಗಡೆನೂ ಆನೆಗಳ ಜೊತೆ ಎಲ್ಲ ಶೂಟಿಂಗ್ ಮಾಡಿ ಫೋಟೋಗಳು ತಗೋತಾ ಇದ್ರೆ ಇದಕ್ಕೆ ಕಡಿವಾಣ ಹಾಕಬೇಕು. ಕನ್ಸರ್ನ್ ಪೊಲೀಸ್ ಲಿಮಿಟಲ್ಲಿ ಇವ್ರು ಪರ್ಮಿಷನ್ನ ತಗೊಂಡ್ರು ಇದನ್ನು ಅವ್ರಿಗೆ ನಂತರ ಕೊಡಬೇಕು. ಈಗ ಚಲನಚಿತ್ರಗಳಿಗೆ, ಸೀರಿಯಲ್ಗಳಿಗೆ ಹೆಂಗೆ ಕೊಡ್ತಾರೆ ಅದೇ ರೀತಿ ಮದುವೆ ಶೂಟಿಂಗ್ಗಳಿಗೂ ಸಹ ಒಂದು ಇದನ್ನು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಕೈಗೊಂಡು ಅವರಿಗೆ ಕೊಡಬೇಕು. ತಪ್ಪು ಸಂದೇಶ ಎಲ್ಲೂ ಆಗಬಾರ್ದು. ಈ ಕೂಡಲೇ ರಜತನ್ನು FIR ಹಾಕಿ ಬಂಧಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಸಿನಿಮಾ ಅಥವಾ ಧಾರಾವಾಹಿಗಳು ಅಥವಾ ರೀಲ್ಸ್ಗೆ ಮಾಡಿದಾಗ ಒಂದು ಸಾಮಾಜಿಕ ಸಂದೇಶ, ಎಚ್ಚರಿಕೆ ಸಂದೇಶ ಇರಬೇಕಾಗ್ತದೆ. ಅಂದರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಈ ಥರ ಅದು ಸಹ ಅಲ್ಲಿ ಇರಲಿಲ್ಲ ಅಂತ ಅದಕ್ಕೋಸ್ಕರನೇ ನಾವು ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ವೃತ್ತ ನಿರೀಕ್ಷಕರು ಅವ್ರ ಮೇಲೆ ಕ್ರಮ ಕೈಗೊಂಡು ಇವತ್ತು ನಾಳೆ ಒಳಗಡೆ ಅವ್ರನ್ನ FIR ಹಾಕಿ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಂದೆ ಯಾರು ಈ ರೀತಿ ಮಾಡಬಾರ್ದು ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಇಲ್ಲಿಂದನೇ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕ ಸೇನಾಪಡೆಯವರ ಮಾತು. ಅಂದರೆ ಈ ರೀತಿಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಪಾರಂಪರಿಕ ಕಟ್ಟಡದ ಮುಂದೆ ಸಾಕಷ್ಟು ಜನ ವಿಡಿಯೋ ಮಾಡುವಂಥದ್ದಾಗ್ತಾ ಇದೆ. ಹೀಗಾಗಿ ರಜತ್ ವಿರುದ್ಧ ಕ್ರಮವನ್ನು ಕೈಗೊಂಡ್ರೆ ಅವೆಲ್ಲಕ್ಕೂ ಸಹ ಬ್ರೇಕ್ ಬೀಳ್ತದೆ. ಈ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.